ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 33, ಭಾಗ 32 ನೋಡಿಕೊಂಡು ಭಾಗ 33 ನೋಡಿ. ಅಲ್ಲ ಕಣ ಚಂದ್ರಪ್ಪ, ಸಾಯಂಕಾಲ 6 ಗಂಟೆ ಆಗೈತಿ. ಈ ಹಳ್ಳಿನಾಗೂ ಡಂಗೂರ ಸಾರ್ಸೈತಿ. ಎಲ್ಲರೂ ಬರಬೇಕು, ರೈತರು ಸಂಘ ಮಾಡ್ತೀವಿ ಹಳ್ಳಿನಾಗೆ ಅಂತ ಹೇಳಿ ಡಂಗೂರನು ಸಾರ್ಸೈತ್ ಕಣ ಚಂದ್ರಪ್ಪ. ಆದರೂ ಇನ್ನು ನಮ್ಮ ಹಳ್ಳಿ ರೈತರೆ ಯಾರೋ ಸ್ಕೂಲ್ ತಾವ ಬರಂಗೆ ಇಲ್ವಲ್ಲ ಚಂದ್ರಪ್ಪ. ಬೋತ್ತರ್ ಕಣ ಭೀಮಣಯ ಓನ್ರೋ ಒಟ್ಟು ಎಲ್ಲನೂ ಹಿಂಗೆ ಹೊಲತಾವ ಹೋಗಿರ್ತಾರೆ. ಎಲ್ಲ ಇವಾಗ ಮಾಂತಾವ ಬಂದಿರ್ತಾರೆ. ಬೋತ್ತಾರೆ ಹೇಳು ಭೀಮಣಯ. 6 ಗಂಟೆಗೆ ಅಂತ ಅಂದ್ರೆ 6 ಗಂಟೆಗೆ ಇನ್ನು ಎಲ್ಲಿ ಬೋತ್ತಾರೆ? ಹಿಂದೂ ಮುಂದೆ ಎಲ್ಲ ಜನ ಕಲ್ತ್ಕೊಂತಾರೆ ಹೇಳು ಭೀಮಣಯ. ಈಗಳ ಆ ಮೂರ್ತಪ್ಪ ಹಿರಿಯೂರು ತಾಲೂಕು ಅಧ್ಯಕ್ಷರಿಗೂ ಧರ್ಮಪುರದ ಹೋಬಳಿ ಅಧ್ಯಕ್ಷರಿಗೂ ಎಲ್ಲ ಫೋನ್ ಮಾಡಿ ವಿಷಯ ಮುಡಿಸಿದೆ ಹಂಗ ಮೂರ್ತಪ್ಪ. ಹ್ಞೂ ಕಣ ಚಂದ್ರಣ್ಣಯ್ಯ, ಅವರೆಲ್ಲ ಬತ್ತಾರೆ. ಒಟ್ಟು ನಾವೆಲ್ಲ ಕಲ್ಕಾಂಬ ಓಟೊತ್ತಿಗೆ ಆ ಅಧ್ಯಕ್ಷರುಗಳು ಬೋತ್ತಾರೆ ಕಣ ಚಂದ್ರಣ್ಣಯ್ಯ. ಶಿವನೇ ಶಂಭುಲಿಂಗ, ನಾನು ಬಿಟ್ಟು ಕದ್ಲಾಕಿಲ್ಲ ಅಂತ ಹೇಳಿದ್ದು ಕಳ್ಬಡ್ಡಿ ಮಗ ಅಮಾವಾಸ್ಯೆ ಅವನೇ ಕಾಣಿಸಾಕಿಲ್ವಲ್ಲಪ್ಪ. ಏಲೇ ಅಮಾವಾಸ್ಯೆ, ಬಾರ್ಲ ಬೀರಿನ ಎಲ್ಲಿದೆಯಾ? ನಗಣ ಸಕ್ರಿಯಲ್ಲಿ ಇರುವುದು ಅಲ್ಲಿ ಇರುವುದು ಇರುವೆ, ಹಂಗೆ ನೀನು ಎಲ್ಲಿ ಇರುವೆಯೋ ಅಲ್ಲಿ ಇರುವನು ಈ ಅಮಾವಾಸ್ಯೆ. ನಗಣ ನಗಣೋ ತಾಲಿಗೆ ಯಾಕೆ ನಗಣ ಒಯ್ದಿದ್ ನೀನು? ಇನ್ನೆಲ್ಲ ಮತ್ತೆ ಅಮಾವಾಸ್ಯೆ ಒಟ್ಟು ನಮ್ಮ ಅಣ್ಣಯ್ಯರು ಎಲ್ಲ ಅವರೇ, ಊರಿನ ಹಿರಿಯ ಮುಖಂಡರೆಲ್ಲ ಇಲ್ಲಿ ಸೇರ್ಕೊಂತವ್ರೆ. ಒಸಿ ನಾನು ನೀನು ಇದ್ದಾಗ ಹೆಂಗೆ ಆಡ್ತೀಯ ಹಂಗೆ ಆಡ್ತೀಯಲ್ಲ. ಇಲ್ಲೂ ಒಟ್ಟು ಜನ ಇದ್ದಿರ್ತಾವ, ಹೆಂಗಿರ್ಬೇಕು ಅಂಬೋದು ಕಲ್ಕಳ್ಳ. ನಾನಿದ್ದಾಗ ನೀನಿದ್ದಾಗ ಬೇಕಾದ್ರೆ ನಡೀತೈತಿ. ಒಟ್ಟು ಜನ ಇದ್ದಿರ್ತಾವ, ಮರುವಾದಾಗೆ ಇರೋದು ಕಲಿಲ್ಲ ಅಮಾವಾಸ್ಯೆ ಅಂತ ಹೇಳಿ ತಾಲಿಗೆ ಒಂದು ಏರ್ ಬಿಟ್ಟೆ ನೋಡ್ಲಾ ಅಮಾವಾಸ್ಯೆ. ನಗಣೋಯ್, ತಾಲಿಗೆ ಎಂತಾಟ ಒದ್ದೆ ಬಿಡೋಣೋಯ್, ಹಂಗೆ ತಲೆನೇ ಗಿರ್ರಂತ ಐತೆ. ನಿನ್ನ ಮರುವಾದ ಏನು ಕಾಲದಲ್ಲಿ ಹೇಳೋಣ ಈ ಅಮಾವಾಸ್ಯೆ. ಅದಕ್ಕೆ ಹಂಗೆ ಹೋಯ್ತಾರೇನು? ಯೋನ್ರಲ್ಲ ಹುಡುಗರ ಎಲ್ಲ ಜನನು ಬೊತ್ತವ್ರೇನ್ರಲ್ಲ ರೈತರು ಸಂಘ ಮಾಡಾಕಿ. ಓಶಿ ಪಾಪ ನೀವು ಕಷ್ಟ ಬೀಳ್ತಾ ಇದ್ದೀರಾ. ಈ ಜನಗಳು 7 ಟೈಮ್ಗೆ ಬರ್ಬೇಕಲ್ವೇನ್ರಲ್ಲ. ಎಲ್ಲ ಬೊತ್ತವ್ರೇನ್ರಪ್ಪ ಜನಗಳು ಹಂಗೆ. ಹ್ಞೂ ಕಣ ಜೋ, ಎಲ್ಲರೂ ಬತ್ತವ್ರೆ. ವೈಶಿ ಹೆಂಗೋ ನೀನು ಬಂದಿದೀಯಾ, ಬಾ ಇತ್ತಾವ. ಹಂಗೆಲ್ಲ ಜನಗಳು ಕಲ್ತ್ಕೊಂತಾವ್ರೆ. ಈಗಳ ಭೀಮಣಯ್ಯ ಗೌಡ್ರು ಬೊತ್ತವ್ರೆ. ಯೋನ್ರಪ್ಪ, ಚಂದ್ರಪ್ಪ, ಭೀಮಣ್ಣ ಈ ರೈತರು ಸಂಘದ ತಾಲೂಕು ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಬತ್ತಾರಂತ ಹೇಳಿದ್ರು. ಬಂದ್ರೇನಪ್ಪ? ಹ್ಞೂನ್ರಿ ಗೌಡ್ರೆ ಬತ್ತವ್ರೆ, ಬರ್ರಿ ಹಂಗೆ ಇತ್ತಾವ. ಬತ್ತಾರ ಈಗ್ಲಾಗ್ಲ ಅವರು. ಓಹೋ ಜನ ಸಾಗರ, ನಮ್ಮೊಳ್ಳ ಇರುವ ಜನ ಎಲ್ಲ ಬಂದವ್ರಪ್ಪ. ನಮ್ಮ ಗೌಡ್ರು ಬಂದವ್ರೆ, ಮಗಳ ನಮ್ಮ ಅಪ್ಪ ಇನ್ನೂ ಬಂದಿರಲ್ಲಪ್ಪ. ಸುಮ್ಕಿರು, ಜಾಸ್ತಿ ಮಾತಾಡೋದು ಬೇಡ. ನಮ್ಮ ಅಪ್ಪ ಐತೆ, ಸುಮ್ಮನಿರೋರಂಗ ಸುಮ್ಕಿರು. ಭೀಮಣೆಯು ಅಧ್ಯಕ್ಷರು ಬತ್ತವ್ರಂತೆ ಕಣಾಣು. ಇವಾಗ ಬತ್ತಾರೆ ಅಧ್ಯಕ್ಷರು. ಸೋರಿ ಕಂಡ್ಲಾ ಮೂರ್ತಪ್ಪ. ಒಟ್ಟು ಬೋರ್ಲಿ ಹೇಳ. ಇನ್ನೇನೆಲ್ಲ ಊರಿನ ಮುಖ್ಯಸ್ಥರು ನಮ್ಮ ಹಳ್ಳಿ ರೈತರೆಲ್ಲ ಸೇರ್ಕೊಂಡಿದೀವಿ ಅಲ್ಲೇನಲ್ಲ. ಇನ್ಮೇಲೆ ಬೋರ್ಲಿ ಹೇಳ ನಮ್ಮ ಅಧ್ಯಕ್ಷರು. ನಮ್ಮ ಹಳ್ಳಿ ರೈತರ ಹತ್ರ ಕೇಳ್ಕೊಂಬೋದೇನು ಅಂತ ಅಂದರೆ, ನಮ್ಮ ಧರ್ಮಪುರ ಹೋಬಳಿಯ ರೈತ ಸಂಘದ ಅಧ್ಯಕ್ಷರೂ ಬಂದವ್ರೆ. ಹಾಗೆ ಹಿರಿಯೂರು ತಾಲೂಕಿನ ರೈತ ಸಂಘದ ಅಧ್ಯಕ್ಷರು ಕೂಡ ಬಂದವ್ರೆ. ಎಲ್ಲ ನಮ್ಮ ಹಳ್ಳಿ ಜನರು ಯಾವುದೇ ರೀತಿಯ ಗಲಾಟೆ ಇಲ್ದೇ ಈ ಸಂಘನ ರಚನೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಊರಿನ ಗೌಡ ಆಗಿರ್ತಕ್ಕಂಥ ನಾನು ದಯವಿಟ್ಟು ಯಾವುದೇ ರೀತಿಯ ಗಲಾಟೆಗಳನ್ನು ಮಾಡಿಕೊಳ್ಳದೆ ಬಂದಿರತಕ್ಕಂಥವ್ರಿಗೆ ನಾವು ಒಂದು ಮರುವಾದೆಯನ್ನು ಕೊಟ್ಟು ಈ ಸಭೆಯನ್ನು ಮುಗಿಸ್ಕೋಬೇಕಾಗಿದೆ. ಆದ ಕಾರಣ ಯಾವುದೇ ಗಲಾಟೆ ಗದ್ದಲ ಇಲ್ಲದೆ
ನಮ್ಮ ಹಳ್ಳಿನಾಗೆ ರೈತರ ಸಂಘ ಮಾಡಬೇಕಾಗಿದೆ. ಆದ್ದರಿಂದ ಇಲ್ಲಿ ಬಂದಿರತಕ್ಕಂಥ ಅಧ್ಯಕ್ಷರು ಯಾವ ರೀತಿ ರೈತರ ಸಂಘ ಮಾಡಬೇಕು, ಯಾವ ರೀತಿ ರೈತರ ಸಂಘ ಕೆಲಸ ಮಾಡಬೇಕು, ರೈತರ ಸಂಘ ಯಾವುದಕ್ಕೋಸ್ಕರ ಇರ್ತೈತೆ, ರೈತರಿಗೆ ರೈತರ ಸಂಘದಿಂದ ಏನೆಲ್ಲ ಉಪಯೋಗ ಐತೆ ಎಂಬುದನ್ನ ಇಲ್ಲಿ ಬಂದಿರತಕ್ಕಂಥ ರೈತರು ಕೂಡ ತಿಳ್ಕೋಬೇಕು. ಹಾಗೆ ಅದೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತಾರೆ ನಮ್ಮ ಧರ್ಮಪುರ ಹೋಬಳಿಯ ರೈತ ಸಂಘದ ಅಧ್ಯಕ್ಷರು. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಕೂತ್ಕೊಂಡು ಈ ಸಭೆಗೆ ಒಂದು ಗೌರವ ಕೊಡಬೇಕು ಅಂತ ಹೇಳಿ ನಮ್ಮ ಹಳ್ಳಿ ಜನಗಳನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಹಳ್ಳಿ ರೈತರಿಗೆ ನನ್ನ ನಮಸ್ಕಾರ. ರೈತರ ಸಂಘ ನಾವು ಏನಕ್ಕೆ ಮಾಡಬೇಕು ಅಂತ ಅಂದರೆ, ನಮ್ಮ ರೈತರಿಗೆ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಒಂದು ಸಂಘದ ಮುಖಾಂತರ ಹೋಗಿ ಕೇಳಬೇಕಾಗುತ್ತೆ. ಹಾಗಾಗಿ ಈ ಹಳ್ಳಿಯಲ್ಲಿ ಎಲ್ಲೆಲ್ಲೂ ಕೂಡ ರೈತರ ಸಂಘ ಇರಬೇಕನ್ನೋದು ನಮ್ಮ ಮನೋಭಾವ. ಪ್ರತಿಯೊಂದು ಹಳ್ಳಿಯಾಗೂ ರೈತರ ಸಂಘ ಇರಬೇಕು. ರೈತರ ಕಷ್ಟಗಳಿಗೆ ಒಂದು ಸಂಘ ಯಾವತ್ತೂ ಇರಬೇಕನ್ನೋದು ನಮ್ಮ ಅಭಿಪ್ರಾಯ. ಆದ ಕಾರಣ ಎಲ್ಲ ಹಳ್ಳಿಗಳಾಗೂ ಒಂದು ರೈತರ ಸಂಘಗಳನ್ನ ರಚನೆ ಮಾಡಬೇಕಾಗಿದೆ. ಇವತ್ತಿನ ಒಂದು ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಕೇಳಬೇಕು ಅಂತಂದರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ರೈತರ ಸಂಘ ಇರಬೇಕಾಗ್ತೈತೆ. ಅದೇ ರೀತಿ ನಿಮ್ಮ ಹಳ್ಳಿಯಲ್ಲೂ ಕೂಡ ಈ ರೈತರ ಸಂಘನ ರಚನೆ ಮಾಡಬೇಕಾಗಿದೆ. ಯಾಕೆ ಅಂತ ಅಂದರೆ ರೈತರಿಗೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತವೆ. ಆಗ ನೀವು ಒಂದು ಸಂಘದ ಮುಖಾಂತರ ಹೋಗಿ ಅದು ಸಮಸ್ಯೆಯ ಬಗ್ಗೆ ಮಾತಾಡುವುದಕ್ಕೆ ಒಂದು ಶಕ್ತಿ ಇದ್ದಂಗೆ ಈ ರೈತರ ಸಂಘ ನಿಮ್ಮ ಜೊತೆಗೆ ಇರ್ತೈತೆ. ಬರೀ ನಮ್ಮ ತಾಲೂಕಲ್ಲಿ ಮಾತ್ರ ಅಥವಾ ಬರೀ ನಮ್ಮ ಹೋಬಳಿಯಲ್ಲಿ ಮಾತ್ರ ಈ ರೈತರ ಸಂಘ ಇಲ್ಲ, ಇಡೀ ನಮ್ಮ ರಾಜ್ಯದಲ್ಲೇ ರೈತರ ಸಂಘಗಳು ಇದ್ದಾವೆ. ಆದ ಕಾರಣ ಒಂದು ರೈತರ ಸಂಘದ ಮುಖಾಂತರ ನಾವು ಯಾವುದೇ ರೀತಿಯ ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ನಾವು ಕೇಳುವುದಕ್ಕೆ ಒಂದು ಶಕ್ತಿಯಾಗಿ ಈ ಸಂಘ ಇರುತ್ತೆ. ಈ ಸಂಘದ ಮುಖಾಂತರ ಹೋಗಿ ನಮ್ಮ ಸಮಸ್ಯೆಗಳನ್ನ ಕೇಳಿದರೆ ಅವರಿಗೆ ಒಂದು ಭಯ ಅನ್ನೋದು ಕೂಡ ಇರ್ತೈತೆ. ಆದ ಕಾರಣ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ರೈತರ ಸಂಘನ ರಚನೆ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ನಿಮಗೆ ಗೊತ್ತಿರ್ತಕ್ಕಂತಹ ಹಳ್ಳಿಗಳಿಗೆ ವಿಷಯನ ಮುಟ್ಟಿಸಿ ಈ ಸಂಘಗಳನ್ನ ಅತಿ ಹೆಚ್ಚಾಗಿ ಮಾಡಬೇಕಂತ ಈ ಹಳ್ಳಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ನಮ್ಮ ರೈತರ ಸಂಘದ ಉದ್ದೇಶಗಳೇನು, ರೈತರ ಸಂಘ ಯಾವ ರೀತಿ ಕೆಲಸ ಮಾಡ್ತೈತೆ ಅನ್ನೋದನ್ನ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ತಿಪ್ಪೇಸ್ವಾಮಿ ಅವರು ಮುಂದಿನ ವಿಚಾರದ ಬಗ್ಗೆ ಮಾತಾಡ್ತಾರೆ. ಅವರು ಕೂಡ ಈ ಹಳ್ಳಿಯಲ್ಲಿ ರೈತರ ಸಂಘ ಮಾಡ್ತಿರೋದು ಕೇಳಿ ತುಂಬ ಖುಷಿಪಟ್ಟಿದ್ದಾರೆ. ಇದೇ ರೀತಿ ಎಲ್ಲ ಹಳ್ಳಿಯಲ್ಲೂ ಕೂಡ ರೈತರ ಸಂಘ ರಚನೆ ಮಾಡಬೇಕನ್ನೋದು ಅವ್ರ ಉದ್ದೇಶನೂ ಕೂಡ ಆಗಿದೆ. ಆ ರೈತರ ಸಂಘ ಏನೇನು ಕೆಲಸ ಮಾಡಬೇಕು, ರೈತರ ಸಂಘದ ಉದ್ದೇಶ ಏನು, ರೈತರ ಸಂಘದ ಕೆಲಸ ಕಾರ್ಯಗಳೇನು, ಆ ರೈತರ ಸಂಘ ಯಾವ ರೀತಿ ರಚನೆ ಮಾಡಬೇಕನ್ನೋದನ್ನ ನಮ್ಮ ತಾಲೂಕು ಅಧ್ಯಕ್ಷರು ತಿಳಿಸ್ಕೊಂಡು ಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿನಾಗೆ ಯಾವ ರೀತಿ ನಾವು ರೈತರ ಸಂಘನ ರಚನೆ ಮಾಡ್ತಾ ಇದ್ದೀವಿ ಅಂತ. ನಮ್ಮ ತಾಲೂಕು ಅಧ್ಯಕ್ಷರು ಇನ್ನೂ ಮಾತಾಡಿಲ್ಲ. ಅವರು ಹಳ್ಳಿಯಲ್ಲಿ ರೈತರ ಸಂಘದ ಉದ್ದೇಶ ಏನು, ರೈತರ ಸಂಘ ನಾವು ಯಾವ ರೀತಿ ರಚನೆ ಮಾಡಬೇಕು, ರೈತರ ಸಂಘ ಕೆಲಸ ಕಾರ್ಯಗಳು ಏನು ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಇದು ಹಳ್ಳಿ ರೈತರ ಮಾತುಕತೆ ಭಾಗ 33. ಇದರ ಮುಂದುವರಿದ ಭಾಗ 34ರಲ್ಲಿ ಇರುತ್ತದೆ ನೋಡಿ. ಹಾಗೆ ಇದು ಹಳ್ಳಿ ಜಾಣಾರು ಚಾನಲ್ಲು. ಇನ್ನೂ ಯಾರ್ಯಾರು ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.